ಭಾರತದ ಸಂವಿಧಾನ ಎಷ್ಟು ಬಿಗಿಯಾಗಿದೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಉದಾಹರಣೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಈಗ ಯೋಗೀಶ್ ಗೌಡ ಅವರ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೋರ್ಟ್ ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೇನೆ ಅವರ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಗೋವಿನಕೊಪ್ಪ ಗ್ರಾಮದಲ್ಲಿ ಇರತಕ್ಕಂಥ ಅವರ ಮನೆ, ಧಾರವಾಡ ತಾಲೂಕಿನ ಗೋವಿನಕೊಪ್ಪ ಗ್ರಾಮದಲ್ಲಿ ಇರುವಂತಹ ಯೋಗೀಶ್ ಗೌಡ ಅವರ ಮನೆಗೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಅವರ ಮನೆ ಹತ್ರ ಜನ ಸ್ಥಳೀಯರು ಬಂದು ಜಮಾಯಿಸ್ತಾ ಇದ್ದಾರೆ. ಯಾಕಂತಂದ್ರೆ 10 ವರ್ಷಗಳ ಕಾಲ ನಡೆದಿರ್ತಕ್ಕಂಥ ಪ್ರಕರಣ. ಈಗ ಯಾವುದೂ ಅಹಿತಕರ ಘಟನೆ ನಡೀಬಾರ್ದು ಅಂತ ಅಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡೋದು ಇನ್ನೂ ಬಾಕಿ ಇದೆ. ದೋಷಿ ಅಂತ ತೀರ್ಪಂತೂ ಬಂದಿದೆ. ಶಾಸಕ ಸ್ಥಾನ ಹೋಗುತ್ತೆ, ಹಾಗಾದ್ರೆ ಇನ್ನು ಪರಪ್ಪನ ಅಗ್ರಹಾರನೇ ಗತಿಯ ಅನ್ನುವಂಥ ಪ್ರಶ್ನೆ. ಇನ್ನು ಕಾನೂನಿನ ಆಯಾಮಗಳು ಏನೇನಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇದೇ ಅಂತಿಮ ತೀರ್ಪ ಅಥವಾ ಮುಂದೇನಾದರೂ ಲೀಗಲ್ ಆಪ್ಷನ್ಸ್ ಇದೆಯಾ ಅನ್ನುವಂಥದ್ದು ಕಾನೂನು ತಜ್ಞರು ಹೇಳಬೇಕಾಗತ್ತೆ. ರಾಜಕೀಯ ವೈಷಮ್ಯದಿಂದಾಗಿ ಅಲ್ಲಿನ ಜಿಲ್ಲಾ ಪಂಚಾಯತ್, ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರನ್ನು ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ, ಅವರ ಜಿಮ್ನಲ್ಲಿ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ. ಇದರಲ್ಲಿ ಸುಮಾರು 19 ಜನ ಆರೋಪಿಗಳು ಅಂತ ಗುರುತಿಸಲಾಗಿತ್ತು. ಇದೀಗ ಅದರಲ್ಲಿ 17 ಜನರನ್ನ ದೋಷಿಗಳು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅತ್ಯಂತ ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಇದರಲ್ಲಿ ದೋಷಿ ಅಂತ ತೀರ್ಪು ಕೊಟ್ಟಿದೆ ಕೋರ್ಟ್. ಭಾರತದ ಸಂವಿಧಾನ ಎಷ್ಟು ಬಿಗಿಯಾಗಿದೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಉದಾಹರಣೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಈಗ ಯೋಗೀಶ್ ಗೌಡ ಅವರ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೋರ್ಟ್ ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೇನೆ ಅವರ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಗೋವಿನಕೊಪ್ಪ ಗ್ರಾಮದಲ್ಲಿ ಇರತಕ್ಕಂಥ ಅವರ ಮನೆ, ಧಾರವಾಡ ತಾಲೂಕಿನ ಗೋವಿನಕೊಪ್ಪ ಗ್ರಾಮದಲ್ಲಿ ಇರುವಂತಹ ಯೋಗೀಶ್ ಗೌಡ ಅವರ ಮನೆಗೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಅವರ ಮನೆ ಹತ್ರ ಜನ ಸ್ಥಳೀಯರು ಬಂದು ಜಮಾಯಿಸ್ತಾ ಇದ್ದಾರೆ. ಯಾಕಂತಂದ್ರೆ 10 ವರ್ಷಗಳ ಕಾಲ ನಡೆದಿರ್ತಕ್ಕಂಥ ಪ್ರಕರಣ. ಈಗ ಯಾವುದೂ ಅಹಿತಕರ ಘಟನೆ ನಡೀಬಾರ್ದು ಅಂತ ಅಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡೋದು ಇನ್ನೂ ಬಾಕಿ ಇದೆ. ದೋಷಿ ಅಂತ ತೀರ್ಪಂತೂ ಬಂದಿದೆ. ಶಾಸಕ ಸ್ಥಾನ ಹೋಗುತ್ತೆ, ಹಾಗಾದ್ರೆ ಇನ್ನು ಪರಪ್ಪನ ಅಗ್ರಹಾರನೇ ಗತಿಯ ಅನ್ನುವಂಥ ಪ್ರಶ್ನೆ. ಇನ್ನು ಕಾನೂನಿನ ಆಯಾಮಗಳು ಏನೇನಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇದೇ ಅಂತಿಮ ತೀರ್ಪ ಅಥವಾ ಮುಂದೇನಾದರೂ ಲೀಗಲ್ ಆಪ್ಷನ್ಸ್ ಇದೆಯಾ ಅನ್ನುವಂಥದ್ದು ಕಾನೂನು ತಜ್ಞರು ಹೇಳಬೇಕಾಗತ್ತೆ. ರಾಜಕೀಯ ವೈಷಮ್ಯದಿಂದಾಗಿ ಅಲ್ಲಿನ ಜಿಲ್ಲಾ ಪಂಚಾಯತ್, ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರನ್ನು ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ, ಅವರ ಜಿಮ್ನಲ್ಲಿ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ. ಇದರಲ್ಲಿ ಸುಮಾರು 19 ಜನ ಆರೋಪಿಗಳು ಅಂತ ಗುರುತಿಸಲಾಗಿತ್ತು. ಇದೀಗ ಅದರಲ್ಲಿ 17 ಜನರನ್ನ ದೋಷಿಗಳು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅತ್ಯಂತ ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಇದರಲ್ಲಿ ದೋಷಿ ಅಂತ ತೀರ್ಪು ಕೊಟ್ಟಿದೆ ಕೋರ್ಟ್. ಭಾರತದ ಸಂವಿಧಾನ ಎಷ್ಟು ಬಿಗಿಯಾಗಿದೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಉದಾಹರಣೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಈಗ ಯೋಗೀಶ್ ಗೌಡ ಅವರ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೋರ್ಟ್ ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೇನೆ ಅವರ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಗೋವಿನಕೊಪ್ಪ ಗ್ರಾಮದಲ್ಲಿ ಇರತಕ್ಕಂಥ ಅವರ ಮನೆ, ಧಾರವಾಡ ತಾಲೂಕಿನ ಗೋವಿನಕೊಪ್ಪ ಗ್ರಾಮದಲ್ಲಿ ಇರುವಂತಹ ಯೋಗೀಶ್ ಗೌಡ ಅವರ ಮನೆಗೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಅವರ ಮನೆ ಹತ್ರ ಜನ ಸ್ಥಳೀಯರು ಬಂದು ಜಮಾಯಿಸ್ತಾ ಇದ್ದಾರೆ. ಯಾಕಂತಂದ್ರೆ 10 ವರ್ಷಗಳ ಕಾಲ ನಡೆದಿರ್ತಕ್ಕಂಥ ಪ್ರಕರಣ. ಈಗ ಯಾವುದೂ ಅಹಿತಕರ ಘಟನೆ ನಡೀಬಾರ್ದು ಅಂತ ಅಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡೋದು ಇನ್ನೂ ಬಾಕಿ ಇದೆ. ದೋಷಿ ಅಂತ ತೀರ್ಪಂತೂ ಬಂದಿದೆ. ಶಾಸಕ ಸ್ಥಾನ ಹೋಗುತ್ತೆ, ಹಾಗಾದ್ರೆ ಇನ್ನು ಪರಪ್ಪನ ಅಗ್ರಹಾರನೇ ಗತಿಯ ಅನ್ನುವಂಥ ಪ್ರಶ್ನೆ. ಇನ್ನು ಕಾನೂನಿನ ಆಯಾಮಗಳು ಏನೇನಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇದೇ ಅಂತಿಮ ತೀರ್ಪ ಅಥವಾ ಮುಂದೇನಾದರೂ ಲೀಗಲ್ ಆಪ್ಷನ್ಸ್ ಇದೆಯಾ ಅನ್ನುವಂಥದ್ದು ಕಾನೂನು ತಜ್ಞರು ಹೇಳಬೇಕಾಗತ್ತೆ. ರಾಜಕೀಯ ವೈಷಮ್ಯದಿಂದಾಗಿ ಅಲ್ಲಿನ ಜಿಲ್ಲಾ ಪಂಚಾಯತ್, ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ
ಅವರನ್ನ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ, ಅವರ ಜಿಮ್ನಲ್ಲಿ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ. ಇದರಲ್ಲಿ ಸುಮಾರು 19 ಜನ ಆರೋಪಿಗಳು ಅಂತ ಗುರುತಿಸಲಾಗಿತ್ತು. ಇದೀಗ ಅದರಲ್ಲಿ 17 ಜನರನ್ನ ದೋಷಿಗಳು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅತ್ಯಂತ ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಇದರಲ್ಲಿ ದೋಷಿ ಅಂತ ತೀರ್ಪು ಕೊಟ್ಟಿದೆ ಕೋರ್ಟ್. ಭಾರತದ ಸಂವಿಧಾನ ಎಷ್ಟು ಬಿಗಿಯಾಗಿದೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಉದಾಹರಣೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಈಗ ಯೋಗೇಶ್ ಗೌಡ ಅವರ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೋರ್ಟ್ ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೇನೆ ಅವರ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಗೋವಿನಕೊಪ್ಪ ಗ್ರಾಮದಲ್ಲಿ ಇರ್ತಕ್ಕಂಥ ಅವರ ಮನೆ, ಧಾರವಾಡ ತಾಲೂಕಿನ ಗೋವಿನಕೊಪ್ಪ ಗ್ರಾಮದಲ್ಲಿ ಇರುವಂತಹ ಯೋಗೇಶ್ ಗೌಡ ಅವರ ಮನೆಗೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಅವರ ಮನೆ ಹತ್ರ ಜನ ಸ್ಥಳೀಯರು ಬಂದು ಜಮಾಯಿಸ್ತಾ ಇದ್ದಾರೆ. ಯಾಕಂತಂದ್ರೆ 10 ವರ್ಷಗಳ ಕಾಲ ನಡೆದಿರ್ತಕ್ಕಂಥ ಪ್ರಕರಣ. ಈಗ ಯಾವುದೂ ಅಹಿತಕರ ಘಟನೆ ನಡೀಬಾರ್ದು ಅಂತ ಅಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡೋದು ಇನ್ನೂ ಬಾಕಿ ಇದೆ. ದೋಷಿ ಅಂತ ತೀರ್ಪಂತೂ ಬಂದಿದೆ. ಶಾಸಕ ಸ್ಥಾನ ಹೋಗುತ್ತೆ, ಹಾಗಾದ್ರೆ ಇನ್ನು ಪರಪ್ಪನ ಅಗ್ರಹಾರನೇ ಗತಿಯ ಅನ್ನುವಂಥ ಪ್ರಶ್ನೆ. ಇನ್ನು ಕಾನೂನಿನ ಆಯಾಮಗಳು ಏನೇನಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇದೇ ಅಂತಿಮ ತೀರ್ಪ ಅಥವಾ ಮುಂದೇನಾದರೂ ಲೀಗಲ್ ಆಪ್ಷನ್ಸ್ ಇದೆಯಾ ಅನ್ನುವಂಥದ್ದು ಕಾನೂನು ತಜ್ಞರು ಹೇಳಬೇಕಾಗತ್ತೆ. ರಾಜಕೀಯ ವೈಷಮ್ಯದಿಂದಾಗಿ ಅಲ್ಲಿನ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರನ್ನು ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ, ಅವರ ಜಿಮ್ನಲ್ಲಿ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ. ಇದರಲ್ಲಿ ಸುಮಾರು 19 ಜನ ಆರೋಪಿಗಳು ಅಂತ ಗುರುತಿಸಲಾಗಿತ್ತು. ಇದೀಗ ಅದರಲ್ಲಿ 17 ಜನರನ್ನ ದೋಷಿಗಳು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅತ್ಯಂತ ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಇದರಲ್ಲಿ ದೋಷಿ ಅಂತ ತೀರ್ಪು ಕೊಟ್ಟಿದೆ ಕೋರ್ಟ್. ಭಾರತದ ಸಂವಿಧಾನ ಎಷ್ಟು ಬಿಗಿಯಾಗಿದೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಉದಾಹರಣೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಈಗ ಯೋಗೇಶ್ ಗೌಡ ಅವರ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೋರ್ಟ್ ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೇನೆ ಅವರ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಗೋವಿನಕೊಪ್ಪ ಗ್ರಾಮದಲ್ಲಿ ಇರ್ತಕ್ಕಂಥ ಅವರ ಮನೆ, ಧಾರವಾಡ ತಾಲೂಕಿನ ಗೋವಿನಕೊಪ್ಪ ಗ್ರಾಮದಲ್ಲಿ ಇರುವಂತಹ ಯೋಗೇಶ್ ಗೌಡ ಅವರ ಮನೆಗೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಅವರ ಮನೆ ಹತ್ರ ಜನ ಸ್ಥಳೀಯರು ಬಂದು ಜಮಾಯಿಸ್ತಾ ಇದ್ದಾರೆ. ಯಾಕಂತಂದ್ರೆ 10 ವರ್ಷಗಳ ಕಾಲ ನಡೆದಿರ್ತಕ್ಕಂಥ ಪ್ರಕರಣ. ಈಗ ಯಾವುದೂ ಅಹಿತಕರ ಘಟನೆ ನಡೀಬಾರ್ದು ಅಂತ ಅಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡೋದು ಇನ್ನೂ ಬಾಕಿ ಇದೆ. ದೋಷಿ ಅಂತ ತೀರ್ಪಂತೂ ಬಂದಿದೆ. ಶಾಸಕ ಸ್ಥಾನ ಹೋಗುತ್ತೆ, ಹಾಗಾದ್ರೆ ಇನ್ನು ಪರಪ್ಪನ ಅಗ್ರಹಾರನೇ ಗತಿಯ ಅನ್ನುವಂಥ ಪ್ರಶ್ನೆ. ಇನ್ನು ಕಾನೂನಿನ ಆಯಾಮಗಳು ಏನೇನಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇದೇ ಅಂತಿಮ ತೀರ್ಪ ಅಥವಾ ಮುಂದೇನಾದರೂ ಲೀಗಲ್ ಆಪ್ಷನ್ಸ್ ಇದೆಯಾ ಅನ್ನುವಂಥದ್ದು ಕಾನೂನು ತಜ್ಞರು ಹೇಳಬೇಕಾಗತ್ತೆ. ರಾಜಕೀಯ ವೈಷಮ್ಯದಿಂದಾಗಿ ಅಲ್ಲಿನ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರನ್ನ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ, ಅವರ ಜಿಮ್ನಲ್ಲಿ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ. ಇದರಲ್ಲಿ ಸುಮಾರು 19 ಜನ ಆರೋಪಿಗಳು ಅಂತ ಗುರುತಿಸಲಾಗಿತ್ತು. ಇದೀಗ ಅದರಲ್ಲಿ 17 ಜನರನ್ನ ದೋಷಿಗಳು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅತ್ಯಂತ ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಇದರಲ್ಲಿ ದೋಷಿ ಅಂತ ತೀರ್ಪು ಕೊಟ್ಟಿದೆ ಕೋರ್ಟ್.